ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಿಮಗೋಸ್ಕರ ಇವತ್ತು ಒಂದು ಹೊಸ ರೆಸಿಪಿ ತೊಗೊಬಂದಿದ್ದೀನಿ. ಅದೇನಪ್ಪ ಅಂದರೆ ಕೆಸಗೆಡ್ಡೆದು ಹುಳಿ ಮುಂಚಿ ಮಾಡ್ತಾ ಇದ್ದೀನಿ. ಇದನ್ನು ಇಂಗ್ಲೀಷಲ್ಲಿ ಟ್ಯಾರೆ ರೂಟ್ ಅಂತಲೂ ಕರೀತಾರೆ. ತುಂಬ ಚೆನ್ನಾಗಾಗುತ್ತೆ, ಫುಲ್ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಹುಳಿ, ಖಾರ, ಉಪ್ಪು ಎಲ್ಲ ಇಷ್ಟಪಡೋರಿಗೆ ತುಂಬ ಅಂದರೆ ತುಂಬ ಇಷ್ಟ ಆಗಿಬಿಡುತ್ತೆ ಈ ರೆಸಿಪಿ. ನೀವೆಲ್ಲ ಒಂದು ಸತಿ ಟ್ರೈ ಮಾಡಿ ಮನೇಲಿ. ಹೇಗಿದೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಫಸ್ಟು ನಾವೀಗ ಕೆಸಗೆಡ್ಡೆನ ಬೇಯಿಸ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಕೋಬೇಕು. ಇದಕ್ಕೆ ಸಾಲ್ಟು, ಹುಳಿ ಏನೂ ಹಾಕಬಾರ್ದು, ಬರೀ ನೀರಲ್ಲೇ ಚೆನ್ನಾಗಿ ಬೇಯಿಸ್ಕೋಬೇಕು. ಯಾಕಂದರೆ ಆ ಸಿಪ್ಪೆ ಬಿಟ್ಕೊಳಲ್ಲ ನೀವು ಚೆನ್ನಾಗಿ ಬೇಯಿಸಿಲ್ಲ ಅಂದರೆ, ಇಲ್ಲಾಂದರೆ ಗಟ್ಟಿ ಗಟ್ಟಿ ಆಗಿಬಿಡುತ್ತೆ ಬಿಡಿಸೋ ಟೈಮಿಗೆ. ಸೊ ಹಾಗಾಗಿ ನೀಟಾಗಿ ಬೇಯಬೇಕು. ಮತ್ತು ಈ ರೆಸಿಪಿ ಏನಪ್ಪ ಅಂದರೆ ಯಾರೂ ಇದುವರೆಗೂ ಮಾಡಿಲ್ಲ, ಯಾಕಂದರೆ ಹುಳಿ ಮುಂಚಿ ಯಾರೂ ಮಾಡಿ ತೋರಿಸಿಲ್ಲ ಅಂದ್ಕೊತೀನಿ. ನನ್ನದೇ ಫಸ್ಟ್ ರೆಸಿಪಿ. ಸೊ ನೀವೆಲ್ಲ ಟ್ರೈ ಮಾಡಲೇಬೇಕು ಒಂದು ಸತಿ. ನೋಡಿ, ಹೈ ಫ್ಲೇಮಲ್ಲಿ ಇಟ್ಟು ನೀವು ಬೇಯಿಸ್ಬಿಡಿ, ಯಾಕಂದರೆ ಈ ಥರ ಕುದ್ದಿ ನೀರೆಲ್ಲ ಕೆಳಗೆ ಬಿದ್ದುಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಲೋ ಫ್ಲೇಮು ಅಲ್ಲ, ಹೈ ಫ್ಲೇಮು ಅಲ್ಲ, ಆ ಥರ ಕಮ್ಮಿಯಲ್ಲಿ ಇಟ್ಬಿಟ್ಟು ಬೇಯಿಸ್ಬೇಕು. ನೀವು ಬೇಗ ಬೆಂದ್ಬಿಡುತ್ತೆ. ಒಂದು 10-15 ಮಿನಿಟ್ಸ್ ಒಳಗೆ ಬೆಂದ್ಬಿಡುತ್ತೆ ಇದು. ಅದಾದಮೇಲೆ ಸಿಪ್ಪೆ ಎಲ್ಲ ನೀಟಾಗಿ ತಕ್ಕೋಬೇಕು. ನಾವು ತೆಕ್ಕೊಂಡು ಒಂದು ಸತಿ ವಾಶ್ ಮಾಡ್ಕೋಬೇಕು. ಯಾಕಂದರೆ ಮರುಳೇನಾದ್ರು ಇದ್ದರೆ ಅದು ನೀಟಾಗಿ ವಾಶ್ ಆಗಿಬಿಡುತ್ತೆ. ಇಲ್ಲಾಂದರೆ ನಿಮಗೆ ಸ್ವಲ್ಪ ಕಲ್ ಥರ ಸಿಗ್ಬಿಡುತ್ತೆ. ಯಾಕಂದರೆ ಇದು ಮಣ್ಣು ಒಳಗಿಂದ ತೆಗಿಯೋದಲ್ವ ಗೆಡ್ಡೆನ. ಸೊ ಕೆಸಿನ ಸೊಪ್ಪಿಂದು ರೆಸಿಪಿ ಯಾರೆಲ್ಲ ಇಷ್ಟಪಡ್ತಾರೋ ಅವರಿಗೆಲ್ಲ ಕೆಸದು ಗೆಡ್ಡೆ ಕೂಡ ಲೈಕ್ ಆಗುತ್ತೆ. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ. ರೊಟ್ಟಿ ಜೊತೆಗಂತೂ ಸಖತ್ತಾಗಿರುತ್ತೆ. ಟ್ರೈ ಮಾಡಿ. ಅದಾದಮೇಲೆ ನಾವೀಗ ಅದನ್ನು ಬೇಯಿಸಾಗಿರುತ್ತೆ. ಸೊ ಈಗೇನಪ್ಪ ಅಂದರೆ ಬರೀ ನಾವೀಗ ಮಸಾಲೆಗಳನ್ನ ಆ್ಯಡ್ ಮಾಡ್ಕೊಳಕ್ಕಿರುತ್ತೆ. ಈಗ ಒಂದು ಚಿಕ್ಕದೊಂದು ಬಾಣಲಿ ಇಟ್ಕೊಂಡು ಅದಕ್ಕೆ ನಾವೇನು ಬೇಯಿಸಿಟ್ಕೊಂಡಿದ್ವಿ ಕೆಸಗೆಡ್ಡೆನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು. ನೀರು ಹಾಕಾದ್ಮೇಲೆ ಸ್ವಲ್ಪ ಸಾಲ್ಟು, ಪೆಪ್ಪರ್ ಪೌಡರು, ಧನಿಯಾ ಪೌಡರು, ಸ್ವಲ್ಪ ಟರ್ಮರಿಕ್ ಪೌಡರು, ಚಿಲ್ಲಿ ಪೌಡರ್. ನಿಮಗೆ ಎಷ್ಟು ಖಾರ ಬೇಕು, ಸ್ಪೈಸಿ ಬೇಕು ಅನಿಸುತ್ತೆ ಅಷ್ಟು ಚಿಲ್ಲಿ ಪೌಡರ್ ಹಾಕ್ಕೋಬೋದು. ನಾನಿಲ್ಲಿ ಬರೀ 2 ಟೇಬಲ್ ಸ್ಪೂನ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಅದಾದಮೇಲೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಖಾರ ಎಲ್ಲ ಕರೆಕ್ಟ್ ಇದೆಯಾ, ಸಾಲ್ಟ್ ಎಲ್ಲ ಕರೆಕ್ಟ್ ಇದೆಯಾ ಅಂತ ನೋಡ್ಕೊಳ್ಳಿ ಈ ಟೈಮಲ್ಲಿ. ಅದಾದಮೇಲೆ ಸ್ವಲ್ಪ ಹುಣಸೆ ಹುಳಿನ ಆ್ಯಡ್ ಮಾಡಬೇಕು. ಅಂದರೆ ಹುಣಸೆ ಹುಳಿ ನೀರನ್ನ ಫಸ್ಟೇ ನೆನೆಸಿಟ್ಕೊಂಡಿರಿ ನೀವು. ಅದಾದಮೇಲೆ ಸ್ವಲ್ಪ ಆಯಿಲು, ಅಂದರೆ 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿ ಒಂದು 5 ಮಿನಿಟ್ಸ್ ಚೆನ್ನಾಗಿ ಕುದಿಸಿದ್ರೆ ಕೆಸಗೆಡ್ಡೆದು ಪುಳಿ ಮುಂಚಿ ರೆಡಿ. ನೋಡಿ, ರೊಟ್ಟಿ ಜೊತೆಗಂತೂ ಸಖತ್ತಾಗಿರುತ್ತೆ ಟೇಸ್ಟಿಯಾಗಿ. ಲಾಟ್ಸ್ ಆಫ್ ಲವ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. Don't forget to subscribe. Bye bye. See you tomorrow with new recipe and vlogs.